2002ನೇ ಇಸ್ವಿನಲ್ಲಿ ಕ್ಯಾಟಗರಿ ಆಯಿತು. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಆಗಿರಲಿಲ್ಲ, ಚಳುವಳಿ ಇರಲಿಲ್ಲ. ನಾನು 40 ವರ್ಷದಿಂದ ಇಲ್ಲೇ ಇದ್ದೀನಲ್ಲ ಕರ್ನಾಟಕದಲ್ಲಿ. 83ರಲ್ಲಿ ನಾನು ಶಾಸಕನಾಗಿ ಬಂದದ್ದು. ನೋಡುತ್ತಲೇ ಇದ್ದೀನಿ ಏನೇನು ಚಳುವಳಿಗಳು ನಡೆದಿದ್ದಾವೆ ಇಲ್ಲಿ ಅಂತ. ಸಾಮಾಜಿಕ ಚಳುವಳಿಗಳು, ಆರ್ಥಿಕ ಚಳುವಳಿಗಳು, ಯಾವ್ಯಾವ ಚಳುವಳಿಗಳು ನಡೆದಿದ್ದಾವೆ ಅಂತ ನೋಡಿದ್ದೀನಿ ನಾನು. 2002ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ಆದದ್ದು ಇದು. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದಾಗ ಆದದ್ದು ಇದು ಅಲ್ಲ. ಆದದ್ದು 2002ರಿಂದ ಈ ಚಳುವಳಿಗಳು ಯಾವುವು ಇರಲಿಲ್ಲ. ಇತ್ತೀಚೆಗೆ ಹುಟ್ಟುಕೊಂಡಿದ್ದಾವೆ. ಆಯ್ತು, ಇತ್ತೀಚೆಗೆ ಅಂತ ಹೇಳ್ತೀನಿ ನಾನು. ಇತ್ತೀಚೆಗೆ ಹುಟ್ಟುಕೊಂಡಿದ್ದಾವೆ. ನಾನು ಈ ಚಳುವಳಿ ಶುರು ಮಾಡಿದ ಮೇಲೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ 2 ಸಾರಿ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಿ ಹಿಂದಿನ ಸರ್ಕಾರದವರು ಮಾಡಿರೋದು ಸಂವಿಧಾನಬದ್ಧ ಅಲ್ಲ. ಆಗ ನೀವು ಸುಮ್ಮನೆ ಇದ್ರಿ. ಈಗ ಮಾಡ್ತಾ ಇರೋದು ಸರಿ ಇಲ್ಲ. ಇವ್ರು ಮಾಡಿದ ಮೇಲೆ 27/3/2023ರಲ್ಲಿ ಹಿಂದಿನ ಸರ್ಕಾರದವರು ಒಂದು ತೀರ್ಮಾನ ಮಾಡಿದ್ರು. ಏನಂತ ಮಾಡ್ತು? ಅವರು 2A ಅಂತ ಮಾಡಲಿಲ್ಲ. 2A ಅಂತ ಮಾಡಲಿಲ್ಲ. 2A ಕೇಳದ್ದು, ಇವರು ಒತ್ತಾಯ ಮಾಡದ್ದು 2C ಮತ್ತು 2D. ಅದರ ವಿರುದ್ಧ ಒಬ್ಬ ರಾಘವೇಂದ್ರ ಅನ್ನೋನು ಕೇಸ್ ಹಾಕ್ತಾನೆ. ರಾಘವೇಂದ್ರ ಪೆಟಿಷನರ್ ಹೈಕೋರ್ಟ್ನಲ್ಲಿ, ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಕೆಡಿಷನ್ ಹಾಕ್ತಾರೆ. ಇದಾಗಕ್ಕೂ ಮುಂಚಿತವಾಗಿ 27/3/2023 ಆಗೋಕ್ಕಿಂತ ಮುಂಚಿತವಾಗಿ ಒಂದು ಪೆಟಿಷನ್ ಹಾಕ್ತಾರೆ. ಇದ್ಯಾವಾಗ ಹಾಕೋದು ಅಂತಂದ್ರೆ 23/3/2023. ಆಗ ಕರ್ನಾಟಕದ ಸರ್ಕಾರದ ಪರವಾಗಿ ಶ್ರೀಮತಿ ತುಳಸಿ ಮದ್ದಿನೇನಿ ಸೆಕ್ರೆಟರಿ, ಅವರು ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ, ಅವರು ಒಂದು ಅಫಿಡವಿಟ್ ಹಾಕಿದ್ದಾರೆ. ಏನಂತ ಅಫಿಡವಿಟ್ ಹಾಕಿದ್ದಾರೆ? I respectfully submit that the state has already filed its detailed statement of objections in the above matter. In further compliance of the order of this Honorable Court passed on this day, 23/3/2023, I place on record the undertaking of the state. I place on record the undertaking of the state. ಇದು ಗೌರ್ಮೆಂಟ್ ಸೆಕ್ರೆಟರಿ 23/3/2023. ಆಗ ನಮ್ಮ ಸರ್ಕಾರ ಇತ್ತು. ಯಾವ ಸರ್ಕಾರ ಇತ್ತು ನಾರಾಯಣ ಸ್ವಾಮಿ ಅವರೇ? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ಏನಂತ ಹೇಳಿದ್ದಾರೆ? That any decision by the government on the subject matter of writ petition in this regard would not alter the percentage of reservation as is provided to category 2A. Category 2A. Or will not alter the composition of the communities either by addition or deletion, as is prevalent in government order bearing number SWD 225 BCA
2000 dated 33/2022. I mean 2002. 30/3/2002 ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಾಗಿರೋದು. 30/3/2000 ಇದನ್ನ ಬದಲಾವಣೆ ಅಲ್ಲ. As amended time to time without the further leave of this honorable court. This is the undertaking taken by Mrs. Madhi Tulsi Madhineni. Then she was the secretary of the backward class development ಇಲಾಖೆಯಲ್ಲಿ ಇದ್ದವರು, ಅವರು ಕಾರ್ಯದರ್ಶಿ ಆಗಿದ್ದವರು. ಅವರು ಯಾವಾಗ ಹಾಕಿರೋದು? 23/3/2013. ಇವ್ರು ಯಾವಾಗ ಮಾಡಿರೋದು? 27/3/2020. 27/3/2023. ಆಗೇನ್ ಮಾಡಿದ್ರು? ಸಾರಿ, 2002ರಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಇದೆ. ಯಾರು ಹೇಳಿದವರು? ಹೌದಲ್ಲ, SM ಕೃಷ್ಣ ಅವ್ರ ಸರ್ಕಾರ 2002ರಲ್ಲಿ. ನಾನು ಇಲ್ಲ, ಮೊಯ್ಲಿ ಅವ್ರ ಸರ್ಕಾರ 92 ಸಾರಿ, ನಾನು ತಪ್ಪು ಹೇಳ್ಬಿಟ್ಟಿದ್ದೀನಿ. ಸಬ್ಜೆಕ್ಟ್ ಟು ಕರೆಕ್ಷನ್. 2002ರಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಇದ್ದ ಅಲ್ವಾ? ಅವರು ಮಾಡಿದ್ರಲ್ವಾ? ನಾನು ಮಾಡಿದ್ನ? ಆಗ ಪಂಚಮಶಾಲಿಗಳು, ಆ ಸಮುದಾಯದವರು, ನನಗೆಲ್ಲ ಜಾತಿಗಳ ಬಗ್ಗೆ ಗೌರವ ಇದೆ. ಪಂಚಮಶಾಲಿಗಳಿರ್ಬೋದು, ಒಕ್ಕಲಿಗರಿರ್ಬೋದು, ಇನ್ಯಾರ ಇರ್ಬೋದು, ಎಲ್ಲರ ಮೇಲೂ ಗೌರವ ಇದೆ. ಕಾಂಗ್ರೆಸ್ ಸರ್ಕಾರ ಅದು. ಕಾಂಗ್ರೆಸ್ಸಿನ ಸರ್ಕಾರ. ಆಯ್ತಪ್ಪ, ನೀವೇನ್ ಮಾಡ್ತಿದ್ರಿ? ನೀವೇನ್ರಿ ಮಾಡಿದ್ರಿ? ಕಾಂಗ್ರೆಸ್ ಸರ್ಕಾರ ಇದ್ರು, ಅದ್ರ ಕ್ವಶನ್ ಮಾಡಿದ್ರ? ಅಲ್ಲಿ ಕ್ವಶನ್ ಮಾಡಿದ್ರೇನ್ರಿ ನೀವು? ಕಾಂಗ್ರೆಸ್ ಸರ್ಕಾರ ಮಾಡಿತು, ಓಕೆ, ಇನ್ ದೇರ್ ವಿಸ್ಡಮ್ ಅವ್ರು ಮಾಡಿದ್ರು. ನೀವೇನ್ ಮಾಡಿದ್ರಿ? ಮದ್ದಿನೇನಿ ಕೇಳಿ, ಮದ್ದಿನೇನಿ ಇದ್ದಾಗ ಯಾರು ನೀತವ್ರು? ಅಂತ ಹೇಳ್ತಾ ಇದ್ದೀನಿ. ಮದ್ದಿನೇನಿ ಇದ್ದಾಗ ಯಾರು ನೀತವ್ರು? ಅವ್ರು ಹೇಳಿದ್ದ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ದೀರಾ ಅಂತ. ಇಲ್ಲ. ಮದ್ದಿನೇನಿ 2002ರಲ್ಲಿ ಆಗಿರೋದನ್ನ ನಾವು ಬದಲಾಯಿಸಲ್ಲ ಅಂತ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇನ್ನೊಂದ್ಸರಿ ಓದ್ಲಾ? ಬೇಡಬೇಡಿ. ಇನ್ನೊಂದ್ಸರಿ ಓದ್ತೀನಿ, ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅವ್ರಿಗೆ. ಐ ರೆಸ್ಪೆಕ್ಟ್ಫುಲಿ ಸಬ್ಮಿಟ್. ಬೇಡವಾ? ಅರ್ಥ ಆಯ್ತಾ? ಆಮೇಲೆ 27/3/2023 ಏನ್ ಮಾಡಿದ್ರು ಅಂತಂದ್ರೆ, ಇಂಡಿಯನ್ ಸರ್ಕಾರ 3B ನಲ್ಲಿ ಇದ್ದದನ್ನ ತೆಗೆದು 2D ಮಾಡಿದ್ರು. 3B ನಲ್ಲಿ ಇದ್ದದನ್ನ 3B ಇದ್ದದನ್ನ 2D ಮಾಡಿದ್ರು. 3A ನಲ್ಲಿ ಇದ್ದದನ್ನ C ಮಾಡಿದ್ರು. 2C ಮಾಡಿದ್ರು. ಅದು ಯಾವ ಕಾನ್ಸ್ಟಿಟ್ಯೂಷನ್ ನನಗಂತೂ ಗೊತ್ತಿಲ್ಲ. ಆಮೇಲೆ ಮನೆ ಅಧ್ಯಕ್ಷರೇ, ಇದು ಏನ್ ಮಾಡಿದ್ರು? ಆಗ 4% ಇದ್ದದನ್ನ 3A ನಲ್ಲಿ 6% ಮಾಡಿದ್ರು. 4% ಇದ್ದದನ್ನ 6% ಮಾಡಿದ್ರು. 3A ನಲ್ಲಿ ಇದ್ದವ್ರು ಯಾರು? ಒಕ್ಕಲಿಗ ಅಂಡ್ ಅದರ್ ಕಮ್ಯುನಿಟೀಸ್. 3B ನಲ್ಲಿ ಇದ್ದವರು ವೀರಶೈವ ಲಿಂಗಾಯತರು ಅಂಡ್ ಸಬ್ ಕ್ಯಾಟ್ಸ್. 2A ನಲ್ಲಿದ್ದವರನ್ನ 6% ಮಾಡಿದ್ರು. 2% ಸೇರಿಸಿ 4 + 2 6% ಮಾಡಿದ್ರು. 2C. 2D 5% ಇತ್ತು 3B ನಲ್ಲಿ. ಅದನ್ನ 5% 2% ಸೇರಿಸಿ 7% ಮಾಡಿದ್ರು. 7% ಆಯ್ತು. ಇದು ಎಲ್ಲಿಂದ ಬಂತು ಈ 4%? ಎರಡೆರಡು ಹೆಚ್ಚಾಗೋಲ್ಲ ನಾರಾಯಣ ಸ್ವಾಮಿ. ಎಲ್ಲಿಂದ ಬಂತು? ಮುಸಲ್ಮಾನರಿಗೆ 4% ಕೊಟ್ಟಿದ್ವಲ್ಲ.
2B ಅದನ್ನ ತಗೊಳಾಕ್ಬಿಟ್ರು, ರದ್ದು ಮಾಡ್ಬಿಟ್ರು. ಅದನ್ನ ತೆಗೆದಾಕ್ಬಿಟ್ರು. ಅದನ್ನ ತೆಗೆದ್ಬಿಟ್ಟು 4% ಇವ್ರಿಗೆರಡು ಅವ್ರಿಗೆರಡು ಹಂಚ್ಬಿಟ್ರು. ಇಸ್ ಇಟ್ ಸಸ್ಟೈನಬಲ್ ಇನ್ ಎ ಕೋರ್ಟ್ ಆಫ್ ಲಾ? ತಾಳ್ರಿ, ಕೂತ್ಕೊಳ್ರಿ ರಮೇಶ್, ರವಿಕುಮಾರ್ ಕೂತ್ಕೊಳ್ಳಿ ಪ್ಲೀಸ್. ನಾ ಮಾತಾಡಿದ ಮೇಲೆ ಮಾತಾಡಿಯಪ್ಪ. ಅಲ್ಲ, ಬೇರೆ ರಾಜ್ಯಗಳಲ್ಲಿ ಈ ರಿಸರ್ವೇಶನ್ ಇಲ್ಲ. ರವಿ, ಅಲ್ಲಲ್ಲ, ಮುಖ್ಯಮಂತ್ರಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ 4% ಏನಿದೆ, ರವಿ 4% ಏನಿದೆ ಬೇರೆ ರಾಜ್ಯಗಳಲ್ಲಿ ಇಲ್ಲ. ರವಿ ರಿಲಿಜಿಯಸ್ ರವಿ ಕೊಡ್ತಿರಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಅವು ಯಾವ ಕರ್ತಕ್ಕೆ ಹೋಗಬಾರ್ದು, ಯಾವ ಕರ್ತಕ್ಕೆ ಹೋಗೋದಿಲ್ಲ, ಅವು ಯಾವ ಕರ್ತಕ್ಕೆ ಹೋಗೋದಿಲ್ಲ, ಅವು ಯಾವ ಕರ್ತಕ್ಕೆ ಹೋಗೋದಿಲ್ಲ, ಅವು ಯಾವ ಕರ್ತಕ್ಕೆ ಹೋಗಬಾರ್ದು. ನನ್ನ ಅನುಮತಿ ಇಲ್ಲ, ಯಾರ ಮತಿ ಯಾವ ಕರ್ತಕ್ಕೆ ಹೋಗ್ತಕ್ಕದಲ್ಲ. ನೀ ಕರ್ತಕ್ಕೆ ಹೋಗೋದು ಬೇಕಾದ್ರೆ ಮಾತಾಡಿ. ಈ ತರ ಆದ್ರೆ ನಾನು ರಿಲಿಜಿಯಸ್ ರಿಸರ್ವೇಶನ್ ಕೊಡಕ್ ಬರೋದಿಲ್ಲ. ಕೊಡ್ರಿ ಕೊಡ್ರಿ ಒಂದ್ ನಿಮಿಷ ಕೊಡಿ, ಒಂದ್ ನಿಮಿಷ ಕೊಡಿ, ಒಂದ್ ನಿಮಿಷ ಕೊಡ್ರಿ ಕೊಡ್ರಿ, ಒಂದ್ ನಿಮಿಷ ಕೊಡ್ರಿ, ಕೊಡಿ ಕೇಶವ್ ಕೊಡ ಕೊಡಿ, ಒಂದ್ ನಿಮಿಷ ರೀ. ಜಮೀರ್ 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 ಒಂದ್ ನಿಮಿಷ ನೋಡಿ. ಏನ್ರಿ ರವಿಕುಮಾರ್, ನಿಮಗೊಂದು ಸ್ವಲ್ಪ ತಿಳುವಳಿಕೆ ಐತೆ ನಿಮಗೆ. ನಾ ಹೇಳ್ತೀನಿ, ಬೇಕಾದ ಎದ್ದು ಮಗ ಧರ್ಮಶಾಲೆ ಇದು ಎಷ್ಟು ಸರಿ ಹೇಳ್ಬೇಕು ನಾನು? ಬೇಕಾದ ಎದ್ದು ಮಾತಾಡಿ ನಾ ಹೇಳ್ತೀನಿ, ಈ ಥರ ಸದನ ನಡೆಸೋದಿಲ್ಲ. ಸುಮ್ ಕುತ್ಕೊಳ್ಳಿ, ಕೇಳಿ ಕೈ ಎತ್ತಿ ಕೊಡ್ತೀನಿ. ಮುಖ್ಯಮಂತ್ರಿಗಳು ಮಾತಾಡಬಾರ್ದು, ನೀವು ಬರೆದು ಇಟ್ಕೋರಿ. ನೀವೇನು ಕೇಳ್ತೀರ ಅವಾಗ ಹೇಳಿಸುವಂಥ ಅಧಿಕಾರವನ್ನು ನಾನು ಕೊಡ್ತೀನಿ. ನೋಡಿ ಎದ್ದು ಮಾತಾಡೋದು ಏನದು? ಸ್ವಲ್ಪ ತಿಳ್ಕೊಳ್ಬೇಕು, ಸೆಣ್ಸಿರ್ಬೇಕು ನಿಮಗೆ. ನೋಡಿ, ನೀ ಕೊಡಪ್ಪ, ನೀನು ಏನಂದ ನೀನು ಮುಖ್ಯಮಂತ್ರಿ ಹೇಳಿ ಕೇಳಿ, ಆಮೇಲೆ ನಿಮ್ಗೆ ಅನುಮತಿ ಕೊಡ್ತೀನಿ ನಾನು. ಸೊ ಇದನ್ನ ಮಾಡಿ ಪಂಚಮಶಾಲಿಗಳಿಗೆ ಸಮಾಧಾನ ಪಡಿಸಕ್ ಮಾಡಿದ್ರು ಅಥವಾ ರಾಜಕೀಯ, ನನ್ನ ಪ್ರಕಾರ ರಾಜಕೀಯ ಮಾಡಕ್ ಮಾಡಿದ್ರು. ಮುಸಲ್ಮಾನರನ್ನು ನಮ್ಮ ವಿರುದ್ಧ ಎತ್ಕಟ್ಟಕ್ಕೆ ಅಥವಾ ಹಿಂದೂಗಳ ಮೇಲೆ ಎತ್ಕಟ್ಟಲಿಕ್ಕೆ. ಅವ್ರಿಗೆ 4% ಕೊಟ್ಟಿದ್ದು 2002ನೇ ಇಸ್ವಿನಲ್ಲಿ. ಇವರು ಮೊಯ್ಲಿಯವ್ರ ಕಾಲದಲ್ಲಿ ಕೊಟ್ಟಿದ್ದು. ಮೊಯ್ಲಿಯವ್ರ ಕಾಲದಿಂದ ಇದ್ದದನ್ನ ಈಗ ರದ್ದು ಮಾಡಿಬಿಡೋದು ಅಂತಂದ್ರೆ ಉದ್ದೇಶ ಏನು? ಡಿಸೋಜ ಏನು ಬುದ್ಧಿಗಿದ್ದೆ ಐತಲ್ಲ. ರದ್ದು ಮಾಡೋದು ಅಂದ್ರೆ ಏನ್ ಸಂಬಂಧ ನೋಡಿ. ಇವರು ಪಂಚಮಶಾಲಿಗಳು ಆಮೇಲೆ ಅನೇಕ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಖ್ಯಮಂತ್ರಿ ಮಾತಾಡಲಿ. ಎಲ್ಲ ಯಾವ್ದೇನಾಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಸಂವಿಧಾನ ಪ್ರಕಾರ ರಿಸರ್ವೇಶನ್ ಮಾತಾಡ್ರಿ. ಮುಖ್ಯಮಂತ್ರಿ ನೋಡಿ, ನಾ ಹೇಳ್ತೀನಿ, ಮೀಸಲಾತಿ ಅಲ್ಲ, ಜಾತಿ ಆಧಾರಿತ ಮೀಸಲಾತಿ ಇದೆ ದೇಶದಲ್ಲಿ. ಕೂಡ್ರಿ ನಿಮ್ಗೆ ಅನುಮತಿ ಕೊಟ್ರಿ ನಾನು. ಕೂಡ್ರಿ ಕಡ್ತಕೋಬೇಡ ಮಾತಾಡು. ನೋಡಿ, ನನ್ನ ಅನುಮತಿ ಇಲ್ಲ, ಯಾರ ಮಾತ್ರ ಕಡ್ತಕ್ಕೆ ಹೋಗ್ತಕ್ಕದಲ್ಲ. ಇವರು ಸುಮ್ಮನೆ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಮಾತಾಡೋರು ಮುಗಿಮಟ್ಟ ಯಾರು ಮಾತಾಡ್ಬೇಡ್ರಿ. ಇದಾದ್ಮೇಲೆ ಗುಲಾಂ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಗುಲಾಂ ರಸೂಲ್ ಅರ್ಜಿ ಹಾಕ್ತಾರೆ. ಆಗ ಪೆಟಿಷನರ್ ಪರವಾಗಿ ಕಪಿಲ್ ಸಿಬಲ್ ಅವರು ಅಪೀರ್ ಆಗ್ತಾರೆ, ಉಜೀಫಾ ಅಹಮದಿ ಅಪೀರ್ ಆಗ್ತಾರೆ, ನಿಜಾಮ್ ಪಾಷಾ ಅಪೀರ್ ಆಗ್ತಾರೆ. ಆಗ ಜಡ್ಜ್ಗಳಿದ್ದದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜೋಸೆಫ್ ಅವರು, ಮಾನ್ಯ ಜೋಸೆಫ್ ಅವರು, ಆಮೇಲೆ ಶ್ರೀಮತಿ ನಾಗರತ್ನ,
ಇವರಿದ್ದಂತೆ ಬೆಂಚ್ ಮುಂದೆ ಹಾಕ್ತಾರೆ. ಯಾರು? ರಸೂಲ್. ಈ ಆದೇಶ ಆದ್ಮೇಲೆ ಆಗ ಈ ರೆಸ್ಪಾಂಡೆಂಟ್ಸ್ ಪರವಾಗಿ ಅಂದ್ರೆ ಸ್ಟೇಟ್ ಗವರ್ಮೆಂಟು ಬೇರೆಯವ್ರ ಪರವಾಗಿ ಅಪಿಯರ್ ಆದವರು ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್. ಆಮೇಲೆ ಪ್ರಭುಲಿಂಗರ್ ನಾವಡಗಿ ಈಜಿಯೋ ಅಡ್ವೊಕೇಟ್ ಜನರಲ್ ಆಗಿದ್ರು. ನಾವಲ್ಗಿ ಅವರು ಅಪಿಯರ್ ಆಗಿದ್ರು. Upon hearing the counsel, the court made the following order. ಏನಂತ ಮಾಡ್ತಾರೆ? The learned solicitor general would appear and submit that pleadings which are to be put in is ready and is being filed today. ಅವತ್ತು ಅಬ್ಜೆಕ್ಷನ್ ಹಾಕ್ತಾರೆ. ಆಮೇಲೆ ಮುಂದುವರೆದು ಏನು ಸಬ್ಮಿಟ್ ಮಾಡ್ತಾರೆ? ಆಗ ಜಡ್ಜಸ್ ಏನ್ ಮಾಡ್ತಾರೆ? ಲಿಸ್ಟ್ ದಿ ಮ್ಯಾಟರ್ ಆನ್ 9th May 2023. 9th May 2023. ಆಗ್ಲೂ ನಮ್ಮ ಸರ್ಕಾರ ಇರಲಿಲ್ಲ. ವಿ ಫರ್ದರ್ ರೆಕಾರ್ಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ದಿ ಲರ್ನೆಡ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್. The impugned orders dated 27/3/23 shall not be